ಆಚರಣೆ ಮತ್ತು ರ್ಯಾಲಿಗಳ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿಖರ ಮತ್ತು ಕರಾರುವಕ್ಕಾದಂತಹ ಫಲಿತಾಂಶವನ್ನ ಕೊಡುತ್ತೆ. ನಮ್ಮ ಇಡೀ ತಂಡ ಸರ್ವಸನ್ನದ್ಧವಾಗಿದೆ. ಸೆಕೆಂಡ್ ಟು ಸೆಕೆಂಡ್, ಮಿನಿಟ್ ಟು ಮಿನಿಟ್ ಅಪ್ಡೇಟ್ ಅನ್ನ ಕೊಡ್ತೀವಿ. ಒಂದು ಚಿಕ್ಕ ಬ್ರೇಕ್, ವಾಪಸ್ ಬೇಗ ಬರ್ತೀವಿ. ವೆಲ್ಕಮ್ ಬ್ಯಾಕ್. ಬಂದಿದ್ದು ಬರಲಿ, ಗೋವಿಂದನ ದಯೆ ಹೊಂದಿರಲಿ ಎನ್ನುವಂತೆ ಅಭ್ಯರ್ಥಿಗಳು ಈಗ ಫಲಿತಾಂಶಕ್ಕೂ ಮುನ್ನ ಟೆಂಪಲ್ ರನ್, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಅಭ್ಯರ್ಥಿಗಳು ದೈವ ನೀನೇ, ಭಗವಂತ ನೀನೇ, ನನ್ನನ್ನ ಗೆಲ್ಸಪ್ಪ ಅಂತ ಹೇಳಿ ಅಭ್ಯರ್ಥಿಗಳು ಗೆಲ್ಸಪ್ಪ ಭಗವಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಗೆಲ್ಲಲೇಬೇಕು ಅನ್ನುವಂತಹ ಸಂಕಲ್ಪವನ್ನ ಮಾಡ್ತಾ ಇದ್ದಾರೆ. ಅದೃಷ್ಟ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಗೆಲುವಿನ ವಿಜಯ ಮಾಲೆ ಯಾರಿಗೆ, ವಿಜಯಲಕ್ಷ್ಮಿ ಯಾರಿಗೆ ಒಲಿಯುತ್ತಾಳೆ ಅನ್ನುವಂತಹ ಪ್ರಶ್ನೆ ಇದೆ. ಹೀಗಾಗಿ ದೇವರ ಮೊರೆ ಹೋಗಿ ವಿಶೇಷ ಪೂಜಾ ಕೈಂಕರ್ಯಗಳನ್ನ ನೆರವೇರಿಸುವಂತಹ ಕೆಲಸ ಆಗ್ತಾ ಇದೆ. ಗೆದ್ರು ಟೆಂಪಲ್ ರನ್ ಮಾಡ್ತಾರೆ, ಸೋತ್ರು ಟೆಂಪಲ್ ರನ್ ಮಾಡ್ತಾರೆ. ಯಾಕೆ ಹೇಳಿ? ಗೆಲ್ಲಿಸ್ತಪ್ಪ ಅಂತೇಳಿ ಭಗವಂತನ ಕೈ ಮುಗಿತಾರೆ. ಯಾಕೆ ಸೋಲಿಸ್ತಂತ, ಯಾಕಪ್ಪ ಸೋಲಿಸ್ತೆ ಭಗವಂತ ಅಂತೇಳಿ. ನೋಡಿ, ಮತದಾರ ಪ್ರಭು ಬರ್ದಿರುವಂತ ಹಣೆ ಬರಹ ಇದು. ಆದ್ರೆ ಲಕ್ ಅನ್ನೋದಿರ್ಬೇಕಲ್ಲ, ಭಗವಂತನ ಒಂದು ಆಶೀರ್ವಾದ ಅಂತ ಇರ್ಬೇಕಲ್ಲ. ಹಾಗಾಗಿ ಹೋಗಿರ್ತಾರೆ, ಟೆಂಪಲ್ ರನ್ ಮಾಡ್ತಿದ್ದಾರೆ. ಮತ ಎಣಿಕೆಗೂ ಮುನ್ನ ಅಭ್ಯರ್ಥಿಗಳಿಂದ ಟೆಂಪಲ್ ರನ್ ಶುರುವಾಗಿದೆ. ಗೆಲುವಿಗಾಗಿ ದೇವರ ಮೊರೆ ಹೋದಂತಹ ಅಭ್ಯರ್ಥಿಗಳು ಮುಂಜಾನೆ ಎದ್ದು ದೇವಸ್ಥಾನಗಳಲ್ಲಿ ಕುಟುಂಬ ಸಮೇತ ಹೋಗಿ ಪೂಜಾ ಪುನಸ್ಕಾರಗಳಲ್ಲಿ ತೊಡಗಿ ಅಲ್ಲಿ ಭಗವಂತನನ್ನ ಕಾಪಾಡಪ್ಪ ಅಂತೇಳಿ ಇದೆ ಹೇಳಿದ್ರಲ್ಲ ಶ್ರೀಪಾದ್. ಸಂಕಟ ಬಂದಾಗ ವೆಂಕಟರಮಣ ಅಂತಂದಾಗ ಇವತ್ತು ಸಂಕಟ ಅಂತಲ್ಲ ಹೇಳಬೇಕು ಅಂತಾರೆ. ಅವ್ರಿಗೊಂದು ರೀತಿಲಿ ರಿಸಲ್ಟ್ ಪರೀಕ್ಷೆ ಬರ್ದಿರ್ತೀವಲ್ಲ ನಾವು, ಯಾವ್ದೋ ಒಂದು ಮೇನ್ಸ್ ಎಕ್ಸಾಮ್ ಬರ್ದಾಗ ರಿಸಲ್ಟ್ ಬರ್ತಲ್ಲ, ಆ ರೀತಿಯಾಗಿ ಆ ದುಗುಡ ಫಲಿತಾಂಶದ ಸಂಕಟ ಅವರಿಗೆ. ಅದಕ್ಕಾಗಿ ದೇವರಿಗೆ ಒಂದು ಕೈ ಮುಗಿದ್ಬಿಟ್ರೆ ಸಮಾಧಾನ ಆಗುತ್ತೆ. ಮಂಡ್ಯದಲ್ಲಿ ನೋಡಿ, ಬಿಜೆಪಿಯ ಕಾರ್ಯಕರ್ತರು ಬಿಜೆಪಿನ ಗೆಲ್ಸಿ ಅಂತ ಹೇಳಿ ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇದ್ದಾರೆ. ಸಂತೋಷ ಭರಿತರಾಗಿದ್ದಾರೆ. ಎಲ್ಲೆಲ್ಲೂ ಸಂತೋಷ, ಎಲ್ಲೆಲ್ಲೂ ಸಂತಸ, ಉತ್ಸಾಹ, ಹುಮ್ಮಸ್ಸು ಮನೆ ಮಾಡಿದೆ. ನಾವೇ ಗೆಲ್ತೀವಿ ಅನ್ನುವಂತಹ ವಿಶ್ವಾಸ. ನೋಡಿ, ಇವತ್ತು ದೇಶಾದ್ಯಂತ ಮತ್ತೊಮ್ಮೆ ಮೋದಿಯವರೇ ಪ್ರಧಾನಿ ಆಗಬೇಕು ಅಂತೇಳಿ ಪೂಜಾ ಪುನಸ್ಕಾರಗಳು ಆಗ್ತಾ ಇದೆ. ಬಿಜೆಪಿ ಕಾರ್ಯಕರ್ತರು, ಮತ್ತೊಂದು ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಇದೆಲ್ಲವನ್ನು ಕೂಡ ನಂಬೋದಿಲ್ಲ. ಆದರೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇರ್ತಾರೆ. ಅಲ್ಲ, ಕಾಂಗ್ರೆಸ್ ಅವರು ನಂಬೋದಿಲ್ಲ ಅಂದ್ರಲ್ಲ, ಹೆಚ್ಚು ಟೆಂಪಲ್ ರನ್ ಮಾಡೋದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ. ಚಾಮುಂಡಿ ತಾಯಿಗೆ ಹೋಗಿ ನಮಸ್ಕಾರ ಮಾಡ್ತಾರೆ ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಅಜ್ಜಯ್ಯನವರ ಆಶೀರ್ವಾದಕ್ಕೆ ಹೋಗ್ತಾರೆ. ನಮ್ಮ ಕ್ಷೇತ್ರದಲ್ಲಿ ನಾವು ಗೆಲ್ಲಬೇಕು, ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಬೇಕು ಅನ್ನುವಂತಹ ಪ್ರಾರ್ಥನೆ ಅವರದ್ದು ಯಾವಾಗಲೂ ಇರುತ್ತೆ. ಈಗ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ, ನಮ್ಮ ಪೊಲಿಟಿಕಲ್ ರಿಪೋರ್ಟರ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಇರುತ್ತೆ. ಅವರು ಮಾತಾಡ್ತಾ ಸಂದರ್ಭದಲ್ಲಿ ಅವರು ಒಂದಷ್ಟು ವಿಚಾರ. ನಡಿ, ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ತಿಳ್ಕೊಂಡಿರ್ತಾರೆ. ನಮ್ಮ ಬಸವರಾಜ್ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಏನಿದೆ ನಿಮ್ಮ ಪ್ರಿಡಿಕ್ಟ್, ಏನು ಹೇಳುತ್ತೆ ಇವತ್ತು, ಏನಾಗಬಹುದು? ಖಂಡಿತ ನಾಗೇಂದ್ರ ಬಾಬು, ಬಹುತೇಕವಾಗಿ ದೇಶಾದ್ಯಂತಹ ಬಿಜೆಪಿ ಪರವಾದಂಥ ಒಂದಷ್ಟು ವಾತಾವರಣ ಇದೆ. ಅದನ್ನು ಬ್ರೇಕ್ ಮಾಡಬೇಕು ಅನ್ನುವಂಥ ಇಂಡಿಯಾ ಮೈತ್ರಿಕೂಟ ಒಂದಷ್ಟು ಪ್ರಯತ್ನವನ್ನಂತೂ ಮಾಡಿದ್ದು ನಿಜ. ಆದರೆ ಎಷ್ಟರ ಮಟ್ಟಿಗೆ ಅದರಲ್ಲಿ ಯಶಸ್ಸಾಗುತ್ತೆ ಅನ್ನೋದಕ್ಕೆ ಇವತ್ತಿನ ಫಲಿತಾಂಶ ಒಂದಷ್ಟು ಗೊತ್ತಾಗುತ್ತೆ. ಇನ್ನೇನು 2-3 ಗಂಟೆಯಲ್ಲಿ ಈ ಯಾವ ರೀತಿಯಾದಂಥ ಟ್ರೆಂಡ್ ಇದೆ ಮತ್ತು ಯಾರು ಹೆಚ್ಚು ಸ್ಥಾನಗಳನ್ನು ಗೆಲ್ತಾರೆ ಅನ್ನುವಂಥ ಮಾಹಿತಿ ಗೊತ್ತಾಗುತ್ತೆ. ಇನ್ನು ರಾಜ್ಯದ ವಿಚಾರಕ್ಕೆ ಬಂದರೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕಾದಂಥ ಅನಿವಾರ್ಯತೆ ಮತ್ತು ಟಾಸ್ಕನ್ನು ಕಾಂಗ್ರೆಸ್ ಹೈಕಮಾಂಡ್
ಕೊಟ್ಟಿತ್ತು. ಹಾಗಾಗಿ 18ರಿಂದ 20 ಸ್ಥಾನ ನಾವು ಗೆಲ್ಲಬೇಕು ಅನ್ನುವಂಥ ಒತ್ತಡದಲ್ಲಿ ಕಾಂಗ್ರೆಸ್ ನಾಯಕರು ಮೊದಲ ದಿನದಿಂದಲೂ ಒಂದು ರೀತಿಯಲ್ಲಿ ಹುಮ್ಮಸ್ಸಿಂದ ಕೆಲಸ ಮಾಡಿದ್ದಾರೆ. ಆದರೆ ಒಂದಷ್ಟು ಎಕ್ಸಿಟ್ ಪೋಲ್ ಪ್ರಿಡಿಕ್ಟ್ ಮಾಡಿರ್ತಕ್ಕಂಥದ್ದನ್ನ ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ನಿರಾಸೆ ಆಗಿದೆ ಅನ್ನುವಂಥ ಲೆಕ್ಕಾಚಾರಗಳಿದ್ದಾವೆ. ಅದನ್ನು ಮೀರಿ ಅವರ ವರದಿಯಲ್ಲಿ ನಾವು ಏನು ಅನ್ಕೊಂಡಿದ್ದೇವೆ ಅಷ್ಟು ಸ್ಥಾನಗಳು ಬರ್ತವೆ, ಅಷ್ಟು ಸ್ಥಾನಗಳು ಬರದೇ ಹೋದ್ರು 12ರಿಂದ 14 ಸ್ಥಾನಗಳು ನಮಗೆ ಕಟ್ಟಿಟ್ಟ ಬುತ್ತಿ ಅನ್ನುವಂಥ ವಿಶ್ವಾಸದಲ್ಲಿ ಸರ್ಕಾರ ಇದೆ. ಇನ್ನುಳಿದಂತೆ ಬಿಜೆಪಿ 26-27 ಕ್ಷೇತ್ರಗಳನ್ನು ಏನಿತ್ತಲ್ಲ ಅದರಲ್ಲಿ ಬಹುತೇಕ ಕ್ಷೇತ್ರಗಳನ್ನು ಉಳಿಸ್ಕೊಂಡು 20ಕ್ಕೂ ಹೆಚ್ಚು ಸ್ಥಾನಗಳನ್ನು ನಾವು ಗೆಲ್ತೇವೆ ಅನ್ನುವಂಥ ಒಂದಷ್ಟು ಆಶಾಭಾವದಲ್ಲಿದೆ. ಆ ನಿಟ್ಟಿನಲ್ಲಿ ಒಂದಷ್ಟು ರಾಜ್ಯ ನಾಯಕರು ಕೂಡ ಈ ವಿಚಾರವಾಗಿ ಮಾತನಾಡ್ತಾ ಇದ್ರು ಕಳೆದ 2-3 ದಿನಗಳಿಂದ. ಇವತ್ತು ಫಲಿತಾಂಶದ ದಿನ, ಇವತ್ತಿನ ದಿನ ಏನಾಗುತ್ತೆ ಅಂತಿಮವಾಗಿ ಅನ್ನುವಂಥದ್ದು ಇನ್ನೊಂದು 2-3 ಗಂಟೆಯಲ್ಲಿ ಗೊತ್ತಾಗುತ್ತೆ. ಆದ್ರಿಂದ ಒಂದು ರೀತಿಯಲ್ಲಿ 2 to 3 ಅವರ್ಸ್ ಅಲ್ಲಿ ಈಗ 8 ಗಂಟೆಗೆ ಒಂದು ಟ್ರೆಂಡ್ ಶುರುವಾಗುತ್ತೆ. ಒಂದು 12 ಗಂಟೆ ಅಷ್ಟೊತ್ತಿಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಕ್ಬಿಡುತ್ತೆ. ಎಸ್ ಬಸವರಾಜ್ ಮಾಹಿತಿಯನ್ನು ಕೊಡ್ತಾ ಇದ್ರಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸಂಪರ್ಕದಲ್ಲೇ ಇರಿ. ಕಾಂಗ್ರೆಸ್ ಬೀಟ್ ಮಾಡೋದ್ರಿಂದ ಅವ್ರಿಗೆ ಕಾಂಗ್ರೆಸ್ ಪರದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನುವ ಕ್ಷಣದ ಮಾಹಿತಿ ಕೂಡ ಗೊತ್ತಿದೆ ಅವ್ರಿಗೆ. ಅವ್ರು ಹೇಳ್ತಾ ಇದ್ರು ಈ ಒಂದು ಎಕ್ಸಿಟ್ ಪೋಲ್ನ ನಾವು ನಂಬೋದಿಲ್ಲ ಅಂತೇಳಿ. DCM DK ಶಿವಕುಮಾರ್ ಅವ್ರು ಹೇಳಿದ್ರು ಅದೆಲ್ಲ ಸುಳ್ಳು ಇರ್ತೀರಿ, ನಾವು ನಂಬೋದೇ ಇಲ್ಲ ಅಂತೇಳಿ. ಕಾಂಗ್ರೆಸ್ ಪರವಾಗಿ ಬಂದಿದ್ರು ನಂಬ್ತಿದ್ರು. ಎಸ್, ಈಗ ಒಂದು ಬ್ರೇಕ್ ತಗೋಣ. ಬ್ರೇಕ್ ಆದ್ಮೇಲೆ 2024 ಲೋಕ ತೀರ್ಪು ಲೈವ್ ಕವರೇಜ್ ಮುಂದುವರಿಯುತ್ತೆ.